ಎತ್ತಿದಳಾರುತಿಯ ಶ್ರೀ ತುಳಸಿಗೆ ಭಕ್ತಿ ಭಾವನೆಗಳಿಂದ ಎತ್ತಿದಳಾರುತಿ ಸತ್ಯ ಧರ್ಮನ ರಾಣಿ ಅಚ್ಯುತನ ತೋರಿ ಸೆಂದತಿ ಭಕ್ತಿಯಿಂದಲಿ ಎತ್ತಿದಳಾರುತಿಯ ಶ್ರೀ ತುಳಸಿಗೆ ಭಕ್ತಿ ಭಾವನೆಗಳಿಂದ. ರಾಜ ಲೋ ರಾಜ, ಇಲ್ಲೇ ಇದೆಯಲ್ಲೋ ಗಡುವ, ಓ ಅನ್ನಕ್ಕೇನೋ ನಿಂಗೆ? ಓ ಏನು ಅದು ಬಾಯಲ್ಲಿ? ಹಲ್ಲುಗಳು. ಉದುರಿಸ್ಬಿಡ್ತೀನಿ ನೋಡು. ತಿಂತಾ ಇರೋದೇನೋ? ನೀನ್ ತುಳಸಿ ತೀರ್ಥ ಬೆರೆಸ್ತಾ ಇದ್ದೆ, ನಾ ತುಳಸಿ ಪ್ರಸಾದ ತಿಂತಾ ಇದ್ದೆ. ಹೂ, ಹಲ್ಲುಜ್ಜೋಕ್ ಮುಂಚೆ ಬಾಯಿ ಆಡ್ಸ್ಬೇಡ ಅಂತ ನಿನಗ್ ಹೇಳಿ 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 ನನ್ನ ಬಾಯಿ ಬಿದ್ದು ಹೋಯ್ತು ಕಣೋ. ಹಸು ಏನ್ ಹಲ್ಲುಜ್ಜುತ್ತಾ? ಎಮ್ಮೆ ಹಲ್ಲುಜ್ಜುತ್ತಾ? ಇಲ್ಲ, ನಾಳೆಯಿಂದ ನೀನು ಹಲ್ಲುಜ್ಬೇಡ. ನಿನ್ನೂ ತಗೊಂಡ್ ಹೋಗಿ ಕೊಟ್ಟಿಗೆಲೆ ಕಟ್ತೀನಿ. ಎಮ್ಮೆ ಜಾತಿಯವನೇ. ಹೌದೇನಮ್ಮ? ಇದ್ ದಿವ್ಸ ನನಗೆ ಗುಟ್ಟು ಹೇಳೇ ಇರ್ಲಿಲ್ಲ. ತಲೆ ಹಟ್ಟೆ ಸಾಕು ಕಣ. ಹಾಲ್ ತಗೊಂಡ್ ಹೋಗು. ರಾಜ, ಬರ್ತಾ ತಿಪ್ಪಾ ಭಟ್ರ ಮನೇಲಿ ದುಡ್ಡಿಸ್ಕೊಂಬರ ಮರಿಬೇಡ. ನೋಡು, ಸಿಂಗಾಚಾರಿ ಮನೇಲಿ ಹುಷಾರು. ಮಹಾ ಘಾಟಿ ಅವನು. ಅವನು ಏನ್ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ಬಿಡು. ಏನ್ ಹೇಳ್ತೀಯಮ್ಮ? ಗೊತ್ತಿಲ್ಲ. ಹಾ, ಗೊತ್ತಿಲ್ಲ. ಎತ್ತಿದಳಾರುತಿಯ. ಗೊತ್ತಿಲ್ಲ ಗೊತ್ತಿಲ್ಲ. ಹಲೋ, ರಾಜ ಬಂದಿದ್ದಾನೆ ಕಣೆ, ಹಾಲ್ ಹಾಕಿಸ್ಕೊಳೆ. ಏನೋ ರಾಜ, ಬೆಳಿಗ್ಗೆ ಬೇಗ ಎದ್ದೇನೋ? ಗೊತ್ತಿಲ್ಲ. ಹೋಗ್ಲಿ, ಮುಖ ತೊಳ್ದೇನೋ? ಗೊತ್ತಿಲ್ಲ. ಆಹಾ, ಊಟಕ್ಕಿಟ್ ಬಂಗಾರ. ಏನ್ ಕೇಳಿದ್ರು ಕೋಲೆ ಬಸ್ವಂತರ ತಲೆ ಅಲ್ಲಾಡಿಸ್ತೀಯಲ್ಲ ಅಲ್ವಾ? ನಿಂಗೊಂಚೂರು ಬುದ್ಧಿ ಇಲ್ವೇನೋ? ಗೊತ್ತಿಲ್ಲ. ಏ ರಾಜ, ಬಾರೋ, ಇಲ್ಲಿ ಒಂದ್ ತಮಾಷೆ ತೋರಿಸ್ತೀನಿ. ಬರೋಲ್ಲ. ಯಾಕೋ? ಅಮ್ಮ ಹೇಳಿದ್ಲು ನೀನ್ ಘಾಟಿ ಪ್ರಾಣಿ ಅಂತೆ. ಅಪ್ಪ ಅಪ್ಪ, ಏರೋಪ್ಲೈನು. ಏಯ್, ಅದನ್ನ ಹಾಳು ಮಾಡ್ಬೇಡ, ತಗೊಂಬರ ಇಲ್ಲಿ. ಬೇಗ ತಗೊಂಡ ಹೋಗಿ. ಗುಂಡ, ನನಗೊಂದ್ಸಾರಿ ಕೊಡೋ, ನಾನು ನೋಡ್ಕೊಡ್ತೀನಿ. ಬೇಗ ಕೊಟ್ಬಿಡ್ಬೇಕು, ಇಲ್ಲ ಅಂದ್ರಪ್ಪ ಬೈತಾರೆ. ಆಯ್ತಾಯ್ತು. ಏನೇ, ಏರೋಪ್ಲೇನ್ ಹೊಟ್ಟೋಯ್ತೇನೆ? ಹೊರಟೋಯ್ತು. ಏನು ಕಾಣಿಸ್ತಾನೆ ಇಲ್ವಲ್ಲ? ಸರಿಯಾಗಿ ನೋಡು ರಾಜ, ಅಲ್ಲೇ ಇದೆ. ಗುಂಡ, ಎಷ್ಟೊತ್ತ ಏರೋಪ್ಲೇನ್ ತೋರ್ಸೋದು? ಇಲ್ಲಿ ಊದ್ ಬಾರೋ. ಕೊಡು, ಅಪ್ಪ ಬೈತಾ ಇದಾರೆ. ರಾಜ, ನಾಳೆ ನೀನ್ ಇಷ್ಟೊತ್ ಕಾಲ್ ತರ್ತಿಲ್ಲ, ಕಾಣಿಸುತ್ತೆ ಬಾರೋ ಏರೋಪ್ಲೇನು. ನಾಳೆನೂ ಏರೋಪ್ಲೇನ್ ಏನ್ರಿ? ಛೇ ಪಾಪ. ಏನ್ ಏರೋಪ್ಲೇನ್ ಅಲ್ದ ರಾಕೆಟ್ ತೋರ್ಸಕ್ ಆಗತ್ತೇನೆ? ಅದ್ರ ಪಾಡ್ಗದ ಆಕಾಶದಲ್ಲಿ ಆಡ್ಕೊಂಡ್ರೆ ನಿನ್ಗೇನೆ ಕಷ್ಟ. ರಾಜ, ನೀನ್ ಹೋಗಪ್ಪ. ತಿಪ್ಪಾ ಭಟ್ರ ಮನೆಯಲ್ಲಿ ಡಿಕಾಕ್ಷನ್ ಇಟ್ಕೊಂಡು ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ. 38, 39, 40 ದುಡ್ಡು ಹೇಗೆ ಕಳ್ಸಿದ್ರಿ? ಅವಸರ ಏನಿತ್ತು? ನಿಮ್ ಹತ್ರ ಇದ್ರೆ ನನ್ನ ಹತ್ರ ಇದ್ದ ಹಾಗೆ. ಈ ವಾರದ ಬಾಕಿ 40 ರೂಪಾಯಿ. ನೀವು ಬಿಡಿಪ್ಪ, ಲೆಕ್ಕಾಚಾರದಲ್ಲಿ ಸತ್ಯವಂತರು. ಈ 20 ರೂಪಾಯಿ ಹಾಲಿನ ಬಾಪ್ತು ನಿಮಗೆ. ಇನ್ 20 ರೂಪಾಯಿ ತುಳಸಿ ತೀರ್ಥದ್ದು ದೇವರಿಗೆ. ಏ ಭಟೆ ಭಟೆ, ನಿಂತ್ಕೊಳ್ರಿ ಅಲ್ಲಿ. ತುಳಸಿ ತೀರ್ಥ ಬೆಳೆಸ್ತೀನಿ ಅಂತ ಯಾವ ಕತ್ತೆ ಮಗರಿ ಹೇಳಿದ್ದು? ಈ ಕತ್ತೆ ಮಗನೇ ಹೇಳಿದ್ದು. ಹೌದೇನೋ? ಹೌದಮ್ಮ, ನಾನೇ ಹೇಳಿದ್ದು. ಅಯ್ಯೋ ಭಟ್ರೆ ಭಟ್ರೆ, ನಾನೆಂದಾದ್ರೂ ಅಂತ ಚಿಲ್ರೆ ಕೆಲಸ ಮಾಡ್ತೀನಾ ಭಟ್ರೆ? ಇಲ್ಲಮ್ಮ, ನೀವ್ ಯಾವಾಗ್ಲೂ ಬಂದಾನೆ. ಸುಮ್ನಿರಿ. ಇವತ್ ಬೆಳಿಗ್ಗೆ ತಾನೇ ಚಿಲ್ರೆ ಕೆಲಸ ಮಾಡ್ತಿಲ್ಲಮ್ಮ. ಹಾಲಿ ತುಳಸಿ ತೀರ್ಥ ನೀನೇ ಬೆರೆಸ್ಕೊಟ್ಟೆ. ಅಯ್ಯೋ ಮುಂಡೆದೆ, ತೀರ್ಥ ಬೆಳೆಸ್ತೀನಿ ಅಂತ ಇಂಥ ಅಯೋಗ್ಯರ ಮುಂದೆಲ್ಲ ಹೇಳ್ತೀಯೇನೋ? ನಿನ್ನ 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 ಮಾಡ್ತೀನಿ.
ಅಮ್ಮ ಅಯ್ಯೋ ಒಳ್ಳೆ ಆನೆ ಮರಿ ನುಗ್ತಿಯಲ್ಲೇ ನೋಡ್ಕೊಂಡು ಓಡಾಡಕ್ಕಾಗಲ್ಲ. ಅಮ್ಮ 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 ಅಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ದಮ್ಮ. ಅಯ್ಯೋ ಅಯ್ಯಯ್ಯೋ ಸಾಗಲ್ ಬೀಳೋ ಒಗ್ಗರಣೆ ಮನೆಗೆ ತಿಟ್ಟದ್ ಗಟ್ಟಿ ಹಾಲ್ನಲ್ಲಿ ಬಿದ್ದು ಹೋಯ್ತಲ್ಲೇ ಮನೆ ಹತ್ರ. ಥೂ ಅಸಹ್ಯ. ಅಸಹ್ಯ ಸಗಣಿ ತಾನೆ ಹೋಗ್ತಾಗ ಚಕ್ಕ ಮಾಡು. ಅಯ್ಯೋ ಅದಲ್ಲಮ್ಮ ಆ ಬಣವೆ ಹತ್ರ. ಓ ನಿನ್ಗೆ ಹೆಂಗಮ್ಮ ಹೇಳಿ? ಹೇಳೋದು ಬೇಡ ಕೇಳೋದು ಬೇಡ, ಹೋಗ್ ಕೆಲ್ಸ ನೋಡು ಹೋಗೆ. ಅಯ್ಯೋ ಇಲ್ಲಿ ಕೇಳಮ್ಮ. ಅದೇ ಆ ತಪ್ಪಿದ್ದಾರಿ ಕಾದಂಬರಿನಲ್ಲಿ ಅವ್ರಿಬ್ರು ಹಾಗ್ ನಡೀತಾ ಇದೆ ಮಾ. ನೀನು ಕಾದಂಬರಿನೋ ಬಡ್ಕೋಬೇಕು. ಅಯ್ಯೋ ಅದಲ್ಲಮ್ಮ. ಜಾತಕ ಅಂಟಿಸ್ಕೊಳ್ಳಕ್ಕೆ ಯೋಗ ಕೂಡ ಬರ್ತಿಲ್ಲ. ಅಯ್ಯೋ ಓ ಯಾರೇ ಅಲ್ಲಿ? ಎಲ್ಲೇ ನೋಡಮ್ಮ. ನಮ್ ರಾಜ ಕಣೆ. ಮತ್ತ ಹುಡುಗಿ ಅದು ನಮ್ ಜುಟ್ಟಿ. ನಿನಗೋ ಕನ್ನಡಕ ಹಾಕೊಂಡ್ರೆ ದೂರದ್ ಕಾಣಲ್ಲ, ತೆಗೆದ್ರೆ ಹತ್ರದ್ ಕಾಣಲ್ಲ. ಸರಿಯಾಗಿ ನೋಡೆ. ಇವನ ನಮ್ ಜುಟ್ಟಿ. ಇವನ್ ಬೆನ್ನು ಜುಟ್ಟು ನೋಡ್ಬಿಟ್ಟು ನಾನ್ ಯಾವ್ದೋ ಹುಡುಗಿ ಅನ್ಕೊಂಡ್ಬಿಟ್ಟಿದ್ದೆ. ಹಾಲ್ ಕತೆ ಕಾದಂಬರಿಗಳನ್ನ ಓದಿ ಓದಿ ನಿನ್ ತಲೆ ತುಂಬಾ ಅದೇ ತುಂಬಿಕೊಂಡಿರುತ್ತೆ. ಅಷ್ಟಕ್ಕೆ ಇಷ್ಟೆಲ್ಲ ರಾದ್ಧಾಂತ ಮಾಡ್ಬಿಟ್ಟಲ್ಲಮ್ಮ. ಏನೋ ಮಾಡ್ತಾ ಇದ್ದೀರಾ ಇಲ್ಲಿ? ನೀವು ಭಟ್ರು ಹೊಡೆದ್ರಲ್ಲ, ಅವಾಗ ರಾಜಣ್ಣಂಗೂ ಏಟ್ ಬಿತ್ತಂತೆ. ಅವನಿಗಲ್ವೇನೋ ಹೊಡೆದಿದ್ದು? ಎಣಸಿ 12. ನಿನಗೆ ಏಟ್ ಬಿದ್ದೋರಾಗ ಆಡ್ತೀಯಲ್ಲೋ? ನನಗೂ 2 ಏಟು ಬಿತ್ತು, ಬೇಕಾದ್ರೆ ಕೇಳು ಜುಟ್ಟಿನ. ನೀನೇ ಒಬ್ಬ ದೊಡ್ಡ ಪೆದ್ದ, ನಿನ್ ಜೊತೆಗೆ ಒಪ್ಸಿದ್ದ. ಎದ್ ಬಂದ್ರ ಒಳಕ್ಕೆ. ಏ ಜುಟ್ಟಿ, ನಿನ್ ಗಂಡೋ ಹೆಣ್ಣೋ ಗೊತ್ತಾಗದೆಂಗೋ? ನನಗ್ ಗೊತ್ತಿದೆ ಸಾಕು ಬಿಡಕ. ನೋಡು, ಮೊದ್ಲು ಈ ಜುಟ್ ಕತ್ತರಿಸು, ಇಲ್ಲ ಅಂದ್ರೆ ನನ್ನ ಲಂಗ ಹಾಕೋ. ಹಾಗೆಲ್ಲ ಕತ್ತರಿಸ್ಬಿಡ್ತಾರ ಅಮ್ಮಣ್ಣಿ? ಇದು ದೇವ್ರಿಗೆ ಬಿಟ್ರ ಕೂದ್ಲು. ಹಾಗೇನಾದ್ರು ಕತ್ತರಿಸಿದ್ರೆ ನಿನ್ ಹಾಗೆ ನನ್ಗೂ 4 ಕಣ್ಣಾಗೋಗುತ್ತೆ. ಅಮ್ಮ 4 ಕಣ್ಣು ಅಂತಾರೆ ನೋಡಮ್ಮ. ಜುಟ್ಟಿ ಕೂತ್ಕೊಳ. ಎಲ್ರು ನನ್ ಪೆದ್ದ ಅಂತಾರೆ ಕಣ. ಜಾಣ ಆಗ್ಬೇಕ್ರಿ ಏನೋ ಮಾಡೋದು? ಏನಾದ್ರೂ ಹೊಸತ್ ಮಾಡ್ಬೇಕಪ್ಪ. ವಸ್ತು ಅಂದ್ರೆ ನೀನ್ ದಿನಲ್ಲೂ ಮನೇಲಿ ಏನ್ ಮಾಡ್ತೀಯಾ? ಅದೇ ಗೌರಿ ಹುಲ್ಲು ಹಾಕ್ತೀನಿ, ಕಲ್ಗಚ್ಚಿ ಹಾಕ್ತೀನಿ, ಹಾಲ್ ಕರಿತೀನಿ. ಹಾಲ್ ಹೆಂಗ್ ಕರಿತೀಯ ಹೇಳು? ಅದೇ ಕರು ಬಿಟ್ಬಿಟ್ಟು ಹಾಲ್ ಕರಿತೀನಿ. ಅದಕ್ಕೆ ನೀನ್ ಪೆದ್ದ ಅನ್ನೋದು. ಇನ್ಮೇಲಿಂದ ಹಸು ಬಿಟ್ಬಿಟ್ಟು ಹಾಲ್ ಕರಿ, ಅವಾಗ ನೋಡು. ಅಂದ್ರೆ ಅಮ್ಮ ತಾನೇ ಮಗು ಹತ್ರ ಹೋಗ್ಬೇಕು. ಹೌದಲ್ವಾ? ಹಾಗಾದ್ರೆ ನಾಳೆಯಿಂದ ನಾನು ಹಾಗೆ ಮಾಡ್ತೀನಿ. ಅವ ನನ್ ಜಾಣ ಅಂತಾರೆ. ಬೇರೆಯವ್ರಂದಿದ್ರು ಕೂಡ ನಾನ್ ನಿನ್ನ ಜಾಣ ಅಂತೀನಿ. ಗೊತ್ತಾಯ್ತು ಬಿಡು, ನಾಳೆಯಿಂದನೇ ನಾನ್ ಜಾಣ ಆಗ್ತೀನಿ. ಅಬ್ಬಾ ತಳ್ಳಿ ಸಾಕಾಗೋಯ್ತು. ನೀ ತಗೋಣ. ಇನ್ನೊಂದ್ ಸ್ವಲ್ಪ ದೂರ ತಳ್ಳೋ ರಾಜ. ಪೋಸ್ಟ್ ಮ್ಯಾನ್ ಸಹಾಯ ಮಾಡಿದ್ರೆ ದೇವ್ರು ಒಳ್ಳೇದ್ ಮಾಡ್ತಾನೆ. ಏನ್ ಒಳ್ಳೇದ್ ಮಾಡ್ತಾನೆ? ನಿನ್ ಮನ್ಸಲ್ಲಿ ಏನೇನ್ ಅನ್ಕೊಂಡಿದ್ವಿ ಎಲ್ಲ ಆಗೋಗುತ್ತೆ. ನನಗೆ ಇಷ್ಟವರೆಗೂ ಒಂದ್ ಕಾಗದನೂ ಬಂದಿಲ್ಲ. ಸೈಕಲ್ ತಳ್ಳಿದ ಕಾಗದ ಬಂದ್ಬಿಡುತ್ತಾ? ಒಂದ್ ಯಾಕೆ 2 ಕಾಗದ ಬರುತ್ತೆ. ಯಾವ ಬರುತ್ತೆ? ಮುಂದಿನ ಜನ್ಮಕ್ಕೆ. ಈ ಜನ್ಮದಲ್ಲಿ? ಈ ಜನ್ಮಕ್ಕೆ 1 ಬರುತ್ತೆ, ಮುಂದಿನ ಜನ್ಮಕ್ಕೆ ಇನ್ನೊಂದು ಬರುತ್ತೆ. ಏನೇಯ ಕಾಗ್ದ? ಓ ಹೌದೌದು, ಕಾಗದ ಬಂದಿದೆ. ಸದ್ಯ ಬಂತಲ್ಲ. ಒಂದು ಕನಕಲಕ್ಷ್ಮಿದು. ದೂರ ನಿಂತ್ಕೊಳ್ಳೋ. ದೂರ ಹೋದ್ರೆ ಏನ್ ಕೊಡ್ತೀರಾ? ತುಪ್ಪದ ದೋಸೆ ಕೊಡಿಸ್ತೀನಿ. ಕೊಡ್ಸ್ಬೇಕು ಮತ್ತೆ. ಮೆತ್ಕೆ ನನ್ನ ಹೆಂಡತಿ ಪಾನ್ಕ ಕುಡಿತೀರಾ? ಹೇಳಿ ಪರವಾಗಿಲ್ಲ. ಕುಡಿತೀನಿ. ನಾನ್ ಪಾನ್ಕ ಕುಡಿದ್ಮೇಲೆ ನೀವು ಪಾಲಿಡಾಲ್ ಕುಡಿಬೇಕು. ಯಾಕೆ? ಅಯ್ಯೋ ಕಚ್ಚಾರ್ಕ. ಆಹಾ, ನಿನ್ ಮುಷ್ಟಿಗ್ ಲವ್ ಬೇರೆ ಕೇಡು. ಇನ್ನೊಂದ್ ಸಾರ್ತಿ ಈ ರೀತಿ ಕಾಗ್ದ ಏನಾದ್ರು ಬರ್ದಿಯೋ, ಹಳೆ ಅಲ್ಯೂಮಿನಿಯಂ ಪಾತ್ರೆ ತರ ನಿನ್ ಮೂತಿನ ಜಜ್ಜಿ ರಸ್ತೆಯಲ್ಲಿ ಹರಾಜ್ ಹಾಕ್ಬಿಡ್ತೀನಿ. ಪೋಸ್ಟ್ ಮ್ಯಾನ್, ನನ್ನನ್ನ ನಡು ಬೀದಿನಲ್ಲಿ ನಾಯಿ ಬೈದಂಗ್ ಬೈತಾ ಇದ್ಯಾ? ನಿನ್ನ ನಾನೆಲ್ಲ ಬೈದಿದ್ದು ಈ ಕನಕಲಕ್ಷ್ಮಿ, ಈ ರಾಜಲಕ್ಷ್ಮಿ. ಭಟ್ರೆ ಓದ್ಲೇ ಇಲ್ಲ, ಹರಿದಾಗ್ತಿದ್ದೀರಾ? ಒಳಗಿರೋದ್ನೆಲ್ಲ ಅವನೇ ಹೇಳದ್ನಲ್ಲ. ಅಮ್ಮೋ, ಏನು ಹಾಲ್ ಕರಿಯೋದ್ ಬಿಟ್ಟು ಇಲ್ಲೇನ್ ಮಾಡ್ತಿದೀಯೋ? ಹಸು ಇದ್ರೆ ತಾನೆ ಹಾಲ್ ಕರಿಯೋದು. ಗೌರಿ ತಪ್ಸ್ಕೊಂಡ್ಬಿಡ್ತು. ನಾನೇ ಅದನ್ನ ಹಗ್ಗ ಬಿಗ ಕಟ್ ಹಾಕಿದ್ನಲ್ಲೋ. ನಾನು ಅದನ್ನ ಬಿಚ್ಬಿಟ್ಟೆ. ಜುಟ್ಟಿ ಹೇಳ್ದ ಹಸು ಬಿಟ್ಟು ಹಾಲ್ ಕರೆದ್ರೆ ಬುದ್ಧಿವಂತ ಅಂತಾರಂತೆ. ಅಯ್ಯೋ ಪೆದ್ಮುಂಡೆ ಇದೆ, ನಿನ್ ಮೂಗೊಂದ್ ಮೂಗ್ ದರ ಹಾಕ. ಹೋಗು, ಹೋಗಿ ಗೌರಿ ಎಲ್ಲಿದೆ ನೋಡ್ಕೊಂಬ ಹೋಗು.
ಹಿತ್ಲ ಕಡೆ ಎಲ್ಲ ಹುಡುಕ್ದಮ್ಮ, ಗೌರಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇಲ್ಲ ರೀ, ಏನೇ ರೀ, ಗೌರಿ ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದೆ ಅಂತೆ, ಸ್ವಲ್ಪ ನೋಡ್ಕೊಂಬರ್ರಿ. ಎಲ್ಲಿ ಹೋಗುತ್ತೆ? ಬರುತ್ತೆ ಬಿಡೆ. ಬರುತ್ತೆ. ನೀವು ಕೈಯಲ್ಲಿ ಚೊಂಬ್ ಹಿಡ್ಕೊಂಡು ಓಡಾಡ್ತಾ ಇದ್ರೆ ಬಂದ್ಬಿಡುತ್ತೆ. ಒಂದ್ ಹೆಜ್ಜೆ ಹೋಗಿ ಹುಡುಕಿದಲ್ವೇನೋ ಬರೋದು. ಹುಡುಕಿ ಕಣೆ. ಎಲ್ಲಿ ಇದನ್ ಸ್ವಲ್ಪ ಹಿಡ್ಕೊ. ಪಂಚಾಂಗ ನೋಡಿ ಎಲ್ಲಿದೆ ಅಂತ ಹುಡುಕಿ ಕರೆಕ್ಟ್ ಆಗಿ ಹೇಳ್ತೀನಿ. ಬಾ ಮರಿ. ಪಂಚಾಂಗದಲ್ಲಿ ಹಸು ಹುಡ್ಕೋದೆ. ಅಂಬಾ 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 ಅಂಬಾ. ಇದು ಗೌರಿದ ಕೂಗು. ನೀನು ಇಲ್ಲಿದ್ಯಾ? ಈಗಲೇ ಇಟ್ಕೊಂಡೋಗಿ ಹಾಲು ಕರಿತೀನಿ. ಅಂಬಾ ನನ್ಗೆ ಗೊತ್ತು, ಹೆಂಗ್ಸೇನೆ, ಪ್ಯಾಂಟ್ ಹಾಕೊಂಡಿದ್ದಾಳೆ ಅಷ್ಟೇ. ಅಂಬಾ ಅಂಬಾ. ನಿನ್ನಸನು ಕಳೆದೋಗಿದ್ಯಾ? ಹೌದೌದು. ನಿನ್ನಸು ಯಾವ ತರ ಇದೆ? ನನ್ನ ಹಾಗೆ ಇದೆ. ಎಲ್ಲ ಸುಳ್ಳು. ಹಸುಗೆ 4 ಇರುತ್ತೆ, ನಿನ್ಗೆ 2 ಇದೆ ಕಾಲು. ಪರವಾಗಿಲ್ವೇ? ಯಾವೂರಿಗೆ? ಚಂದ್ರಪುರಕ್ಕ? ಯಾರ ಮನೆಗೆ? ಬಾಲಗೋಪಾಲ್ ರಾಯರ್ ಮನೆಗೆ. ಓ, ಬಾಲು ಮಾವನ್ ಮನೆಗ? ನಮ್ಮನೆ ಹತ್ರನೇ ಇರೋದು. ಅಯ್ಯೋ, ಗೊತ್ತಾಗೋಯ್ತು. ಇನ್ನೂ ಹಸು ಹುಡುಕಿ ಹಾಲ್ ಕರಿಬೇಕು. ನಾನ್ ಬರ್ತೀನಿ. ನಿನ್ ಹಸು ಹೆಸರೇನಂದೆ? ಗೌರಿ. ಓ, ಗೌರಿನಾ? ಅದಾಗ್ಲೇ ಮನೆಗೆ ಹೋಯ್ತಲ್ಲ. ನೀನ್ ನೋಡ್ದ್ಯಾ? ಇದೇ ದಾರಿಲಿ ಹೀಗೆ ನಡ್ಕೊಂಡು ಹೋಯ್ತು. ನಡ್ಕೊಂಡೋಯ್ತಾ? ಹಾಗಾದ್ರೆ ನಮ್ಮನೆ ಹಸುನೆ. ಸದ್ಯ ಹುಡುಕೋ ತಪ್ತು. ನಡಿ ಮತ್ತೆ. ಒಂದ್ ನಿಮಿಷ, ಇದನ್ ಹಿಡ್ಕೋ. ಹಾಗೆ ಈ ಬ್ಯಾಗ್ ನೋಡಿದ್ಯಾ? ಇದನ್ನ ಬಾಂಬೆಯಿಂದ ತಂದಿದ್ದು. ಭಾರನೇ ಇಲ್ಲ ನೋಡು. ಹಿಡ್ಕೊಂಡು ನೋಡು. ಹಾಗೆ ತೂಕ ಇದೆ. ತೂಕ ಇದೆ, ಭಾರ ಇಲ್ಲ. ಓಹ್, ಹೌದೌದು, ನಂಗೆ ಗೊತ್ತೇ ಆಗ್ಲಿಲ್ಲ. ಇದನ್ನು ಹಾಕು. ನಿನ್ ಹೆಸರೇನು? ನನ್ನ ಹೆಸರು ರಾಜ. ರಾಜ ಅಂತ. ರಾಜನಾ? ನಿನ್ ಕಿರೀಟ ಎಲ್ಲಿ? ಕಿರೀಟನ ಈ ಸರಿ ಸಿರ್ಸಿ ಜಾತ್ರೆ ತಗೋತೀನಿ. ಏನ್ಲ ರಾಜ, ಎಂತ ಅದೃಷ್ಟ ಮಾಡಿದಿಲ್ಲ. ಇದು ಬೊಂಬೈ ಬ್ಯಾಗ್, ಗೊತ್ತಾ? ತೂಕ ಇದೆ, ಆದ್ರೆ ಭಾರ ಇಲ್ಲ. ಏನು ಬೊಂಬಾಟ ಕಾಣಿಸ್ತಾ ಇದ್ದಿಲ್ಲಲ್ಲ ಇವತ್ತು. ಏನು ಪರ್ಸ್ನಾಟ್ ಇಲ್ಲ ನಿಂದು. ಆಹಾ, ಕನ್ನಡಕದೊಳಗಡೆ ಕಣ್ಣು ಹಂಗೆ ಮಿರಿ ಮಿರಿ ಮಿಂಚ್ತಾವೆ, ತುಟಿ ಹಂಗೆ ಪಿಟಿ 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 ಅಂತ ಐತೆ. ಬತ್ತೀಯ? ಕರ್ಕೊಂಡೋಗ್ ಬಿಡ್ತೀನಿ. ಅಯ್ಯೋ ಬೇಡಪ್ಪ, ನೀ ತುಂಬಾ ಸ್ಪೀಡು, ನಂಗ್ ಭಯ ಆಗುತ್ತೆ. ನಿಂಗೆ? ನನಗ್ ಸ್ಪೀಡ್ ಅಂದ್ರೆ ತುಂಬಾ ಇಷ್ಟ. ಬಾಂಬಾಯ್ ಬ್ಯಾಗು ಸಂದಾಗೆ ಐತೆ, ಬಂದಿದ್ರೆ ಮನೆ ಗಂಟ ಕರ್ಕೊಂಡೋಗ್ ಬಿಡ್ತಾ ಇದ್ದೆ. ಬಾಲಗೋಪಾಲ್ ರಾಯರ್ ಮನೇಲಿ ಇರ್ತೀನಿ, ಅಲ್ಲಿಗೆ ಬಂದ್ಬಿಡು. ಓ, ನಂಗ್ ಗೊತ್ತಿಲ್ವಾ? ಲಗೇಜ್ ಜೋಪಾನ ರಾಜಾ. ಬೊಂಬೈ ಬ್ಯಾಗ್ ಐಸ, ತೂಕ ಇದೆ ಐಸ, ಭಾರ ಇಲ್ಲ ಐಸ. ಬೊಂಬೈ ಬ್ಯಾಗ್, ಅಬ್ಬಾ ಹೆಣ ಭಾರ. ಹೆಂಗೆ? ಫಸ್ಟ್ ಕ್ಲಾಸ್. ಈ ಹಿಂದಿನ ಸೀಟು ಯಾವಾಗ್ಲೂ ಖಾಲಿನೇಯ. ಬೇಕಾದವ್ರಿಗೆ ಬೇಕಾದಂಗೆ ಬೇಜಾರು ಮಾಡ್ಕೊಳ್ದೆ ಉಪಯೋಗಿಸಬಹುದು. ಧಾರಾಳವಾಗಿ. ನೀನು ಬೈಕ್ ಏನು ಪಬ್ಲಿಕ್ ಬಸ್ ಸರ್ವಿಸಾ? ಎಲ್ಲಾದ್ರೂ ಉಂಟಾ? ಇದು ನನ್ನ ಪ್ರೈವೇಟ್ ಕುದುರೆ ಮರಿ. ಓ, ಅಚ್ಚಾ. ಬೇಕಾದವ್ರಿಗೆ ಬೇಕಾದಾಗ ಮಾತ್ರ ಇಲ್ಲಿ ಜಾಗ. ನಿಮ್ಗ ಹಂಗಲ್ಲ ಬಿಡಿ, ಯಾವಾಗ್ಲೂ ಕಾದಿರ್ತೈತೆ, ಖಾಲಿನೂ ಇರ್ತೈತೆ. ಸರಿ, ನೀನ್ ಹೊರಡು. ನನ್ಗ್ ಬೇಕಾದಾಗ ಬೇಕಾದ್ರೆ ನಾನೇ ಬರ್ತೀನಿ. ನೀನ್ ಏನು ತೊಂದರೆ ತಗೋಬೇಡ. ಬಾಯ್. ಬಂದ್ರೆ
ತೊಂದ್ರೆ ಇಲ್ಲ ಬಂತು. ಆನಂದ ಆನಂದ ಬರ್ತೀನಿ. Bye. ಮರಿಬೇಡಿ ಈ ಸೀಟ್ನ. ಓಕೆ ಚಿಕ್ಕಮ್ಮ. ಏನಮ್ಮ ಏನಮ್ಮ ನಿನ್ ಹುಡುಗಾಟ? ನಿನ್ ಬುದ್ಧಿಗೆ ಇದೆಯೋ ಇಲ್ಲೋ? ಯಾರೀ ರಾಧಮ್ಮ? ಸದ್ಯ ಏನೂ ಆಗ್ಲಿಲ್ಲ ತಾನೇ? ದೇವ್ರ ದಯೆ ಏನೂ ಆಗ್ಲಿಲ್ಲ. ನಮ್ಮ ಅಕ್ಕನ ಮಗಳು ಶುಭ ಅಂತ ಇರ್ಲಿಲ್ವೇ? ಇವಳೆ. ಓ ಶುಭ, ಅವರು ಸುಬ್ಬಮ್ಮನವರು ಅಂತ. ನಮಸ್ಕಾರ. ಅವ್ರ ಮಗಳು ಸುಲೋಚನಾ. ನಮಸ್ಕಾರ. ಕನ್ನಡಕ ಹಾಕೊಂಡಿಲ್ಲ. ನಮಸ್ಕಾರ. ಹಾಯ್. ನೋಡಮ್ಮ. ಅಲ್ಲಮ್ಮ, ಹೋಗಿ ಹೋಗಿ ಅವನ್ ಹಿಂದೆ ಯಾಕೆ ಬರಕ್ ಹೋದೆ? ಯಾಕೆ ನೀವೆಲ್ಲ ಇಷ್ಟು ಗಾಬರಿ ಆಗಿದ್ದೀರಿ? ನಾನೇನ್ ಚಿಕ್ಕ ಮಗುನ? ಹಾಗಲ್ಲ, ಅವನ ವಿಚಾರ ನಿಂಗ್ ಗೊತ್ತಿಲ್ಲ. ಈ ಊರ್ನಲ್ಲಿ ಕಂಡ್ ಹುಡುಗಿಯರ್ ಬೆನ್ನಿಗ್ ಬಿತ್ ಕಾಡೋದೇ ಅವ್ನ್ ಕೆಲ್ಸ. ಅವ್ನ್ ಬೈಕಿನ ಶಬ್ದ ಕೇಳಿದ್ರೆ ಊರಿನ ಹುಡುಗಿರೆಲ್ಲ ಹೆದರ್ತಾರೆ. ಊರಿನ ಹುಡುಗಿರಿ ಯಾಕೆ? ನಂಗೆ ಭಯ ಆಗತ್ತೆ ಅಲ್ವೇನಮ್ಮ? ಅಲ್ಲಮ್ಮ, ನೀನ್ ಯಾಕಮ್ಮ ಒಬ್ಳೆ ಬಸ್ಸಲ್ಲಿ ಬರಕ್ ಹೋದೆ? ಒಂದ್ ಕಾಗ್ದ ಹಾಕಿದ್ರೆ ನಾವೇ ಯಾರಾದ್ರೂ ಬರ್ತಿದ್ವಿ. ನಿನ್ನೆ ಪರೀಕ್ಷೆ ಮುಗೀತು, ಬೆಳಿಗ್ಗೆ ಡ್ಯಾಡಿಗೆ ಹೇಳ್ದೆ, ಬಸ್ಸತ್ ಬಂದ್ಬಿಟ್ಟೆ ಅಷ್ಟೇ. ಯಾಕೆ ನಾನ್ ಬಂದಿದ್ ಇಷ್ಟ ಆಗ್ಲಿಲ್ವಾ? ಅಯ್ಯೋ ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ನೀನ್ ಬಿಟ್ರೆ ನಮ್ಗೆ ಬೇರೆ ಇನ್ಯಾರಿ? ಅದಕ್ಕೆ ರಜೆ ಪೂರ್ತಿ ನಿನ್ ಜೊತೆನೇ ಇರೋಣ ಅಂತ ಬಂದ್ಬಿಟ್ಟೆ.